ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳನ್ನು ತೆಗೆದುಕೊಂಡು ಕಲಿಯೋಣ. ಸರಿನಾ? ಕಾಮನ್ ವರ್ಬ್ಸ್ ಅಂಡ್ ದೇರ್ ಫಾರ್ಮ್ಸ್. ನಂಬರ್ 8. ಕ್ರ್ಯಾಶ್. ಕ್ರ್ಯಾಶ್ ಅಂದ್ರೆ ಅಪ್ಪಳಿಸು ಅಥವಾ ಡಿಕ್ಕಿ ಹೊಡೆ. ಕ್ರ್ಯಾಶ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ವರ್ಬಿನ ಎರಡನೇ ರೂಪ ಕ್ರ್ಯಾಶ್ಡ್, ಮೂರನೇ ರೂಪ ಕ್ರ್ಯಾಶ್ಡ್, ಎಸ್ ರೂಪ ಕ್ರ್ಯಾಶಸ್ ಹಾಗೂ ING ರೂಪ ಕ್ರ್ಯಾಶಿಂಗ್. ಸರಿನಾ? ವೇರ್ ಡಿಡ್ ಯು ಕ್ರ್ಯಾಶ್? ನೀವು ಎಲ್ಲಿ ಅಪ್ಪಳಿಸಿದಿರಿ? ವೇರ್ ಡಿಡ್ ಯು ಕ್ರ್ಯಾಶ್? ಇಲ್ಲಿ ಕ್ರ್ಯಾಶ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ಅವರ್ ಟ್ರಕ್ ಕ್ರ್ಯಾಶ್ಡ್ ಇಂಟು ಅ ಟ್ರೈನ್. ನಮ್ಮ ಟ್ರಕ್ ರೈಲಿಗೆ ಡಿಕ್ಕಿ ಹೊಡೆಯಿತು. ಅವರ್ ಟ್ರಕ್ ಕ್ರ್ಯಾಶ್ಡ್ ಇಂಟು ಅ ಟ್ರೈನ್. ಇಲ್ಲಿ ಕ್ರ್ಯಾಶ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಕಾರ್ ವಾಸ್ ಕ್ರ್ಯಾಶ್ಡ್ ಡೆಲಿಬರೇಟ್ಲಿ. ಉದ್ದೇಶಪೂರ್ವಕವಾಗಿ ಕಾರನ್ನು ಡಿಕ್ಕಿ ಮಾಡಲಾಯಿತು. ದ ಕಾರ್ ವಾಸ್ ಕ್ರ್ಯಾಶ್ಡ್ ಡೆಲಿಬರೇಟ್ಲಿ. ಕ್ರ್ಯಾಶ್ಡ್ ಅಂದ್ರೆ ಇಲ್ಲಿ ವರ್ಬಿನ ಮೂರನೆಯ ರೂಪ. ಡೆಲಿಬರೇಟ್ಲಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಅಂತ. ಸರಿನಾ? ಇಟ್ ಮೇ ಮೇಕ್ ಅ ಸೌಂಡ್ ವೆನ್ ಇಟ್ ಕ್ರ್ಯಾಶಸ್ ಟು ದ ಗ್ರೌಂಡ್. ಅದು ನೆಲಕ್ಕೆ ಅಪ್ಪಳಿಸಿದಾಗ ಶಬ್ದ ಮಾಡಬಹುದು. ಇಟ್ ಮೇ ಮೇಕ್ ಅ ಸೌಂಡ್ ವೆನ್ ಇಟ್ ಕ್ರ್ಯಾಶಸ್ ಟು ದ ಗ್ರೌಂಡ್. ಇಲ್ಲಿ ಕ್ರ್ಯಾಶಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ವೇವ್ಸ್ ಆರ್ ಕ್ರ್ಯಾಶಿಂಗ್ ದ ರಾಕ್ಸ್. ಅಲೆಗಳು ಬಂಡೆಗಳನ್ನು ಅಪ್ಪಳಿಸುತ್ತಿವೆ. ವೇವ್ಸ್ ಆರ್ ಕ್ರ್ಯಾಶಿಂಗ್ ದ ರಾಕ್ಸ್. ಇಲ್ಲಿ ಕ್ರ್ಯಾಶಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಕ್ರಿಯೇಟ್ ಅಂದ್ರೆ ಸೃಷ್ಟಿಸು. ಕ್ರಿಯೇಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ವರ್ಬಿನ ಎರಡನೆಯ ರೂಪ ಕ್ರಿಯೇಟೆಡ್, ಮೂರನೇ ರೂಪ ಕ್ರಿಯೇಟೆಡ್, ಎಸ್ ರೂಪ ಕ್ರಿಯೇಟ್ಸ್ ಹಾಗೂ ING ರೂಪ ಕ್ರಿಯೇಟಿಂಗ್. ಆಯ್ತಾ? ದೀಸ್ ಇಂಡಸ್ಟ್ರೀಸ್ ಕ್ರಿಯೇಟ್ ಮೋರ್ ಜಾಬ್ಸ್. ಈ ಕೈಗಾರಿಕೆಗಳು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ. ದೀಸ್ ಇಂಡಸ್ಟ್ರೀಸ್ ಕ್ರಿಯೇಟ್ ಮೋರ್ ಜಾಬ್ಸ್. ಇಲ್ಲಿ ಕ್ರಿಯೇಟ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಐ ಬಿಲೀವ್ ದ್ಯಾಟ್ ಗಾಡ್ ಕ್ರಿಯೇಟೆಡ್ ದಿ ಯೂನಿವರ್ಸ್. ದೇವರು ವಿಶ್ವವನ್ನು ಸೃಷ್ಟಿಸಿದನೆಂದು ನಾನು ನಂಬುತ್ತೇನೆ. ಐ ಬಿಲೀವ್ ದ್ಯಾಟ್ ಗಾಡ್ ಕ್ರಿಯೇಟೆಡ್ ದಿ ಯೂನಿವರ್ಸ್. ಇಲ್ಲಿ ಕ್ರಿಯೇಟೆಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದಿಸ್ ರೂಲ್ ವಾಸ್ ಕ್ರಿಯೇಟೆಡ್ ಟು ಪ್ರೊಟೆಕ್ಟ್ ದಿ ಕಸ್ಟಮರ್ಸ್. ಗ್ರಾಹಕರನ್ನು ರಕ್ಷಿಸಲು ಈ ನಿಯಮವನ್ನು ಸೃಷ್ಟಿಸಲಾಯಿತು. ದಿಸ್ ರೂಲ್ ವಾಸ್ ಕ್ರಿಯೇಟೆಡ್ ಟು ಪ್ರೊಟೆಕ್ಟ್ ದಿ ಕಸ್ಟಮರ್ಸ್. ಇಲ್ಲಿ ಕ್ರಿಯೇಟೆಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಜಂಕ್ ಫುಡ್ ಕ್ರಿಯೇಟ್ಸ್ ಹೆಲ್ತ್ ಪ್ರಾಬ್ಲಮ್ಸ್. ಜಂಕ್ ತಿಂಡಿ ಆರೋಗ್ಯ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಜಂಕ್ ಫುಡ್ ಕ್ರಿಯೇಟ್ಸ್ ಹೆಲ್ತ್ ಪ್ರಾಬ್ಲಮ್ಸ್. ಇಲ್ಲಿ ಕ್ರಿಯೇಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಹರ್ ಬಿಹೇವಿಯರ್ ಈಸ್ ಕ್ರಿಯೇಟಿಂಗ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಆಕೆಯ ನಡವಳಿಕೆ ಬಹಳಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದೆ. ಹರ್ ಬಿಹೇವಿಯರ್ ಈಸ್ ಕ್ರಿಯೇಟಿಂಗ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಇಲ್ಲಿ ಕ್ರಿಯೇಟಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಕ್ರೈ ಅಂದ್ರೆ ಅಳು. ಕ್ರೈ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಕ್ರೈಡ್ ವರ್ಬಿನ ಎರಡನೇ ರೂಪ. ಕ್ರೈಡ್ ವರ್ಬಿನ ಮೂರನೇ ರೂಪ. ಕ್ರೈಸ್ ವರ್ಬಿನ ಎಸ್ ರೂಪ. ಕ್ರೈಯಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ಪ್ಲೀಸ್ ಡೋಂಟ್ ಕ್ರೈ. ದಯವಿಟ್ಟು ಅಳಬೇಡಿ. ಪ್ಲೀಸ್ ಡೋಂಟ್ ಕ್ರೈ. ಇಲ್ಲಿ ಕ್ರೈ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ದ ಹಂಗ್ರಿ ಬೇಬಿ ಕ್ರೈಡ್ ಫಾರ್ ಮಿಲ್ಕ್. ಹಸಿದ ಮಗು ಹಾಲಿಗಾಗಿ ಅತ್ತಿತು. ದಿ ಹಂಗ್ರಿ ಬೇಬಿ ಕ್ರೈಡ್ ಫಾರ್ ಮಿಲ್ಕ್. ಇಲ್ಲಿ ಕ್ರೈಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದಿ ಓಲ್ಡ್ ಮ್ಯಾನ್ ಹ್ಯಾಡ್ ಕ್ರೈಡ್ ಫಾರ್ ಹೆಲ್ಪ್. ವೃದ್ಧನು ಸಹಾಯಕ್ಕಾಗಿ ಅತ್ತಿದ್ದ. ದ ಓಲ್ಡ್ ಮ್ಯಾನ್ ಹ್ಯಾಡ್ ಕ್ರೈಡ್ ಫಾರ್ ಹೆಲ್ಪ್. ಇಲ್ಲಿ ಕ್ರೈಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಶಿ ಕ್ರೈಸ್ ಫಾರ್ ದಿ ಸ್ಲೈಟೆಸ್ಟ್ ಥಿಂಗ್. ಅವಳು ಸಣ್ಣ ವಿಷಯಕ್ಕೂ ಅಳುತ್ತಾಳೆ. ಶಿ ಕ್ರೈಸ್ ಫಾರ್ ದ ಸ್ಲೈಟೆಸ್ಟ್ ಥಿಂಗ್.
ಇಲ್ಲಿ ಕ್ರೈಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ವೈ ಈಸ್ ಹಿ ಕ್ರೈಯಿಂಗ್ ನೌ? ಅವನು ಈಗ ಯಾಕೆ ಅಳುತ್ತಿದ್ದಾನೆ? ವೈ ಈಸ್ ಹಿ ಕ್ರೈಯಿಂಗ್ ನೌ? ಇಲ್ಲಿ ಕ್ರೈಯಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ಕ್ಯೂರ್ ಅಂದ್ರೆ ವಾಸಿ ಮಾಡು ಅಥವಾ ಗುಣಪಡಿಸು. ಕ್ಯೂರ್ ಕ್ಯೂರ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಕ್ಯೂರ್ನ V2 ರೂಪ ಕ್ಯೂರ್ಡ್, V3 ರೂಪ ಕ್ಯೂರ್ಡ್, ಎಸ್ ರೂಪ ಕ್ಯೂರ್ಸ್ ಹಾಗೂ ING ರೂಪ ಕ್ಯೂರಿಂಗ್. ಆಯ್ತಾ? ದ ಡಾಕ್ಟರ್ಸ್ ಕುಡ್ ನಾಟ್ ಕ್ಯೂರ್ ಹರ್. ವೈದ್ಯರು ಅವಳನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ. ದ ಡಾಕ್ಟರ್ಸ್ ಕುಡ್ ನಾಟ್ ಕ್ಯೂರ್ ಹರ್. ಇಲ್ಲಿ ಕ್ಯೂರ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಅ ನೇಟಿವ್ ಡಾಕ್ಟರ್ ಕ್ಯೂರ್ಡ್ ಹಿಸ್ ಇಲ್ನೆಸ್. ನಾಟಿ ವೈದ್ಯರು ಅವರ ಅನಾರೋಗ್ಯವನ್ನು ಗುಣಪಡಿಸಿದರು. ಅ ನೇಟಿವ್ ಡಾಕ್ಟರ್ ಕ್ಯೂರ್ಡ್ ಹಿಸ್ ಇಲ್ನೆಸ್. ಇಲ್ಲಿ ಕ್ಯೂರ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ರವಿ ವಾಸ್ ಕ್ಯೂರ್ಡ್ ಬೈ ದಿಸ್ ಮೆಡಿಸಿನ್. ಈ ಔಷಧಿಯಿಂದ ರವಿ ಗುಣಮುಖನಾದ. ರವಿ ವಾಸ್ ಕ್ಯೂರ್ಡ್ ಬೈ ದಿಸ್ ಮೆಡಿಸಿನ್. ಇಲ್ಲಿ ಕ್ಯೂರ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಅ ಡಯಟ್ ಕ್ಯೂರ್ಸ್ ಮೋರ್ ದೆನ್ ಅ ಡಾಕ್ಟರ್. ಪಥ್ಯವು ವೈದ್ಯರಿಗಿಂತ ಹೆಚ್ಚು ಗುಣಪಡಿಸುತ್ತದೆ. ಅ ಡಯಟ್ ಕ್ಯೂರ್ಸ್ ಮೋರ್ ದೆನ್ ಅ ಡಾಕ್ಟರ್. ಇಲ್ಲಿ ಕ್ಯೂರ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದಿಸ್ ಮೆಡಿಸಿನ್ ಈಸ್ ಕ್ಯೂರಿಂಗ್ ಹಿಮ್. ಈ ಔಷಧವು ಅವನನ್ನು ಗುಣಪಡಿಸುತ್ತಿದೆ. ದಿಸ್ ಮೆಡಿಸಿನ್ ಈಸ್ ಕ್ಯೂರಿಂಗ್ ಹಿಮ್. ಇಲ್ಲಿ ಕ್ಯೂರಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ಕಟ್ ಅಂದ್ರೆ ಕತ್ತರಿಸು. ಕಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಕಟ್ ಕ್ರಿಯಾಪದದ ಎರಡನೇ ರೂಪ ಹಾಗೂ ಮೂರನೇ ರೂಪ ಎರಡೂ ಕೂಡ ಕಟ್. ಸೊ ಕಟ್ ಕ್ರಿಯಾಪದದ ಮೂರೂ ರೂಪಗಳು ಕಟ್ ಅಂತಾನೆ. ಆಯ್ತಾ? ತುಂಬಾ ಸುಲಭ ನೆನ್ಪಿಟ್ಕೊಳ್ಳಿಕ್ಕೆ. ಕಟ್ ಕ್ರಿಯಾಪದದ ಎಸ್ ರೂಪ ಕಟ್ಸ್ ಹಾಗೂ ING ರೂಪ ಕಟಿಂಗ್. ಸರಿನಾ? ಕ್ಯಾನ್ ಯು ಪ್ಲೀಸ್ ಕಟ್ ದಿಸ್? ದಯವಿಟ್ಟು ಇದನ್ನು ಕತ್ತರಿಸಬಹುದೇ? ಕ್ಯಾನ್ ಯು ಪ್ಲೀಸ್ ಕಟ್ ದಿಸ್? ಇಲ್ಲಿ ಕಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ದೋಸ್ ಪೀಪಲ್ ಕಟ್ ದಿಸ್ ಟ್ರೀ. ಆ ಜನರು ಈ ಮರವನ್ನು ಕತ್ತರಿಸಿದರು. ದೋಸ್ ಪೀಪಲ್ ಕಟ್ ದಿಸ್ ಟ್ರೀ. ಇಲ್ಲಿ ಕಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಆಲ್ ದ ವೆಜಿಟೇಬಲ್ಸ್ ವರ್ ಕಟ್ ಬೈ ದ ಕುಕ್. ಎಲ್ಲಾ ತರಕಾರಿಗಳನ್ನು ಅಡುಗೆಯವರು ಕತ್ತರಿಸಿದರು. ಆಲ್ ದಿ ವೆಜಿಟೇಬಲ್ಸ್ ವರ್ ಕಟ್ ಬೈ ದಿ ಕುಕ್. ಇಲ್ಲಿ ಕಟ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದಿಸ್ ನೈಫ್ ಕಟ್ಸ್ ವೆಲ್ ಡಸಂಟ್ ಇಟ್? ಈ ಚಾಕು ಚೆನ್ನಾಗಿ ಕತ್ತರಿಸುತ್ತದೆ ಅಲ್ಲವೇ? ದಿಸ್ ನೈಫ್ ಕಟ್ಸ್ ವೆಲ್ ಡಸಂಟ್ ಇಟ್? ಇಲ್ಲಿ ಕಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಶಿ ವಾಸ್ ಕಟಿಂಗ್ ದ ಮೀಟ್ ಇನ್ ಟು ಲಿಟಲ್ ಬಿಟ್ಸ್. ಅವಳು ಮಾಂಸವನ್ನು ಸಣ್ಣ ತುಂಡುಗಳನ್ನಾಗಿ ಅಥವಾ ತುಂಡುಗಳಾಗಿ ಕತ್ತರಿಸುತ್ತಿದ್ದಳು. ಶಿ ವಾಸ್ ಕಟಿಂಗ್ ದ ಮೀಟ್ ಇನ್ ಟು ಲಿಟಲ್ ಬಿಟ್ಸ್. ಇಲ್ಲಿ ಕಟಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ಡಿಸೈಡ್ ಅಂದ್ರೆ ನಿರ್ಧರಿಸು. ಡಿಸೈಡ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಡಿಸೈಡ್ ನ ಎರಡನೇ ರೂಪ ಡಿಸೈಡೆಡ್, ಮೂರನೆಯ ರೂಪ ಡಿಸೈಡೆಡ್, ಎಸ್ ರೂಪ ಡಿಸೈಡ್ಸ್ ಹಾಗೂ ING ರೂಪ ಡಿಸೈಡಿಂಗ್. ಪ್ಲೀಸ್ ಡಿಸೈಡ್ ಕ್ವಿಕ್ಲಿ, ಐ ಕಾಂಟ್ ವೇಟ್. ದಯವಿಟ್ಟು ತ್ವರಿತವಾಗಿ ನಿರ್ಧರಿಸಿ, ನಾನು ಕಾಯಲು ಸಾಧ್ಯವಿಲ್ಲ. ಪ್ಲೀಸ್ ಡಿಸೈಡ್ ಕ್ವಿಕ್ಲಿ, ಐ ಕಾಂಟ್ ವೇಟ್. ಇಲ್ಲಿ ಡಿಸೈಡ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಯೆಸ್ಟರ್ಡೇ ದೇ ಡಿಸೈಡೆಡ್ ಟು ಗೋ ಟು ಮೈಸೂರು. ನಿನ್ನೆ ಮೈಸೂರಿಗೆ ಹೋಗಲು ಅವರು ನಿರ್ಧರಿಸಿದರು. ಯೆಸ್ಟರ್ಡೇ ದೇ ಡಿಸೈಡೆಡ್ ಟು ಗೋ ಟು ಮೈಸೂರು. ಇಲ್ಲಿ ಡಿಸೈಡೆಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ನೌ ಐ ಹ್ಯಾವ್ ಡಿಸೈಡೆಡ್ ನಾಟ್ ಟು ಬಿಕಮ್ ಅ ಲಾಯರ್. ಈಗ ನಾನು ವಕೀಲನಾಗುವುದು ಬೇಡ ಎಂದು ನಿರ್ಧರಿಸಿದ್ದೇನೆ. ನೌ ಐ ಹ್ಯಾವ್ ಡಿಸೈಡೆಡ್ ನಾಟ್ ಟು ಬಿಕಮ್ ಅ ಲಾಯರ್. ಇಲ್ಲಿ ಡಿಸೈಡೆಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಮೈ ಸನ್ ಡಿಸೈಡ್ಸ್ ಹಿಸ್ ಓನ್ ಫ್ಯೂಚರ್. ನನ್ನ ಮಗ ತನ್ನ ಭವಿಷ್ಯವನ್ನು ತಾನೇ ನಿರ್ಧರಿಸುತ್ತಾನೆ. ಮೈ ಸನ್ ಡಿಸೈಡ್ಸ್ ಹಿಸ್ ಓನ್ ಫ್ಯೂಚರ್. ಇಲ್ಲಿ ಡಿಸೈಡ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಶಿ ಈಸ್ ಡಿಸೈಡಿಂಗ್ ನೌ. ಅವಳು ಈಗ ನಿರ್ಧರಿಸುತ್ತಿದ್ದಾಳೆ. ಶಿ ಈಸ್ ಡಿಸೈಡಿಂಗ್ ನೌ. ಇಲ್ಲಿ ಡಿಸೈಡಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಡಿಫೀಟ್.
ಡಿಫೀಟ್ ಅಂದ್ರೆ ಸೋಲಿಸು. ಡಿಫೀಟ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಡಿಫೀಟ್ ನ ಎರಡನೆಯ ರೂಪ ಡಿಫೀಟೆಡ್, ಮೂರನೆಯ ರೂಪ ಡಿಫೀಟೆಡ್, ಎಸ್ ರೂಪ ಡಿಫೀಟ್ಸ್ ಹಾಗೂ ING ರೂಪ ಡಿಫೀಟಿಂಗ್. ಸರಿನಾ? ಹೌ ಕ್ಯಾನ್ ವಿ ಡಿಫೀಟ್ ದೆಮ್? ನಾವು ಅವರನ್ನು ಹೇಗೆ ಸೋಲಿಸಬಹುದು? ಹೌ ಕ್ಯಾನ್ ವಿ ಡಿಫೀಟ್ ದೆಮ್? ಇಲ್ಲಿ ಡಿಫೀಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಇಂಡಿಯಾ ಡಿಫೀಟೆಡ್ ಆಲ್ ದ ಟೀಮ್ಸ್ ಅಂಡ್ ವನ್ ದ ಟ್ರೋಫಿ. ಭಾರತ ಎಲ್ಲಾ ತಂಡಗಳನ್ನು ಸೋಲಿಸಿ ಟ್ರೋಫಿಯನ್ನು ಗೆದ್ದುಕೊಂಡಿತು. ಇಂಡಿಯಾ ಡಿಫೀಟೆಡ್ ಆಲ್ ದ ಟೀಮ್ಸ್ ಅಂಡ್ ವನ್ ದಿ ಟ್ರೋಫಿ. ಇಲ್ಲಿ ಡಿಫೀಟೆಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ವಿ ವರ್ ಡಿಫೀಟೆಡ್ ಇನ್ ದ ಫೈನಲ್ ಗೇಮ್. ಅಂತಿಮ ಪಂದ್ಯದಲ್ಲಿ ನಮ್ಮನ್ನು ಸೋಲಿಸಲಾಯಿತು. ವಿ ವರ್ ಡಿಫೀಟೆಡ್ ಇನ್ ದ ಫೈನಲ್ ಗೇಮ್. ಇಲ್ಲಿ ಡಿಫೀಟೆಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹಿ ಡಿಫೀಟ್ಸ್ ಎವ್ರಿ ಒನ್ ಇನ್ ದ ಮ್ಯಾಚ್. ಅವನು ಪಂದ್ಯದಲ್ಲಿ ಎಲ್ಲರನ್ನೂ ಸೋಲಿಸುತ್ತಾನೆ. ಹಿ ಡಿಫೀಟ್ಸ್ ಎವ್ರಿ ಒನ್ ಇನ್ ದ ಮ್ಯಾಚ್. ಇಲ್ಲಿ ಡಿಫೀಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಡಾಕ್ಟರ್ಸ್ ಆರ್ ಡಿಫೀಟಿಂಗ್ ದ ಡಿಸೀಸ್. ವೈದ್ಯರು ರೋಗವನ್ನು ಸೋಲಿಸುತ್ತಿದ್ದಾರೆ. ದ ಡಾಕ್ಟರ್ಸ್ ಆರ್ ಡಿಫೀಟಿಂಗ್ ದ ಡಿಸೀಸ್. ಇಲ್ಲಿ ಡಿಫೀಟಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಡೈ. ಡೈ ಅಂದ್ರೆ ಮರಣ ಹೊಂದು ಅಥವಾ ಸಾಯಿ ಅಥವಾ ನಿಧನವಾಗು. ಡೈ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಡೈನ ಎರಡನೇ ರೂಪ ಡೈಡ್, ಮೂರನೇ ರೂಪ ಡೈಡ್, ಎಸ್ ರೂಪ ಡೈಸ್ ಹಾಗೂ ING ರೂಪ ಡೈಯಿಂಗ್. ಸರಿನಾ? ವೆನ್ ಡಿಡ್ ಹಿ ಡೈ? ಅವನು ಯಾವಾಗ ಸತ್ತ? ವೆನ್ ಡಿಡ್ ಹಿ ಡೈ? ಇಲ್ಲಿ ಡೈ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಮೈ ಗ್ರ್ಯಾಂಡ್ ಫಾದರ್ ಡೈಡ್ ಫ್ರಮ್ ಅ ಹಾರ್ಟ್ ಅಟ್ಯಾಕ್. ನನ್ನ ಅಜ್ಜ ಹೃದಯಾಘಾತದಿಂದ ನಿಧನರಾದರು. ಮೈ ಗ್ರ್ಯಾಂಡ್ ಫಾದರ್ ಡೈಡ್ ಫ್ರಮ್ ಅ ಹಾರ್ಟ್ ಅಟ್ಯಾಕ್. ಇಲ್ಲಿ ಡೈಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದಿಸ್ ಬರ್ಡ್ ಹ್ಯಾಸ್ ಜಸ್ಟ್ ಡೈಡ್. ಈ ಹಕ್ಕಿ ಈಗಷ್ಟೇ ಸತ್ತಿದೆ. ದಿಸ್ ಬರ್ಡ್ ಹ್ಯಾಸ್ ಜಸ್ಟ್ ಡೈಡ್. ಇಲ್ಲಿ ಡೈಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಹೀರೋ ಡೈಸ್ ಅಟ್ ದಿ ಕ್ಲೈಮ್ಯಾಕ್ಸ್ ಆಫ್ ದಿ ಡ್ರಾಮಾ. ನಾಟಕದ ಕೊನೆಯಲ್ಲಿ ನಾಯಕ ಸಾಯುತ್ತಾನೆ. ದ ಹೀರೋ ಡೈಸ್ ಅಟ್ ದಿ ಕ್ಲೈಮ್ಯಾಕ್ಸ್ ಆಫ್ ದಿ ಡ್ರಾಮಾ. ಇಲ್ಲಿ ಡೈಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದೀಸ್ ಪ್ಲಾಂಟ್ಸ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ವಾಟರ್. ನೀರಿನ ಕೊರತೆಯಿಂದಾಗಿ ಈ ಗಿಡಗಳು ಸಾಯುತ್ತಿವೆ. ದೀಸ್ ಪ್ಲಾಂಟ್ಸ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ವಾಟರ್. ಇಲ್ಲಿ ಡೈಯಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ?